ಕ್ರಿಟಿಕಲ್ ಇಲ್ನೆಸ್ ಹೆಲ್ತ್ ರೈಡರ್ ಇದನ್ನ ಮೇಲು ಫಿಮೇಲು 18 ಇಂದ 65 ಇಯರ್ಸ್ ಏಜ್ ಗ್ರೂಪ್ ಅವರು ಖರೀದಿಸಬಹುದು. ಮ್ಯಾಕ್ಸಿಮಮ್ 75 ಏಜ್ ವರೆಗೂ ಕವರೇಜ್ ಕೊಡ್ತಾರೆ. ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ 1 ಲಕ್ಷದಿಂದ ಮ್ಯಾಕ್ಸಿಮಮ್ 1 crore ವರೆಗೂ ಖರೀದಿಸಲಿಕ್ಕೆ ಅವಕಾಶ ಇದೆ. ರೈಡರ್ ಟರ್ಮ್ ಬಂದ್ಬಿಟ್ಟು ಒಂದೊಮ್ಮೆ ರೆಗ್ಯುಲರ್ ಆಗಿ ಕಟ್ಟುವಂತ ಪಾಲಿಸೀಸ್ ಆಗಿದ್ರೆ ಮಿನಿಮಮ್ 5 ಇಯರ್ಸ್ ವರೆಗೂ ರೈಡರ್ ನ ಸೇರಿಸಬಹುದು. ಲಿಮಿಟೆಡ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆಗಿದ್ರೆ ಮಿನಿಮಮ್ 10 ಇಯರ್ಸ್ ವರೆಗೂ ಖರೀದಿಸಲೇಬೇಕಾಗುತ್ತೆ. ಮ್ಯಾಕ್ಸಿಮಮ್ ರೈಡರ್ ಟರ್ಮ್ ನ 25 ಇಯರ್ಸ್ ವರೆಗೂ ಖರೀದಿಸಲಿಕ್ಕೆ ಅವಕಾಶ ಇದೆ. ಈ ಕ್ರಿಟಿಕಲ್ ಇಲ್ನೆಸ್ ಹೆಲ್ತ್ ರೈಡರ್ ಅಲ್ಲಿ 2 ಆಪ್ಷನ್ಸ್ ಇರುತ್ತೆ. ಈ 2 ಆಪ್ಷನ್ ಗಳಲ್ಲಿ ಯಾವ್ದನ್ನ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಪಾಲಿಸಿಯಲ್ಲಿ ರೈಡರ್ ನ ಸೇರಿಸಬೇಕಾಗುತ್ತೆ. ಆಪ್ಷನ್ 1 ಸೆಲೆಕ್ಟ್ ಮಾಡ್ಕೊಂಡು ರೈಡರ್ ನ ಆಡ್ ಮಾಡ್ಕೊಂಡ್ರೆ ಮುಂದಿನ ರೈಡರ್ ಅವಧಿಯಲ್ಲಿ ಒಟ್ಟು 15 ಮೇಜರ್ ಕ್ರಿಟಿಕಲ್ ಇಲ್ನೆಸ್ ಗಳಿಗೆ ಅದು ಕವರೇಜ್ ಅನ್ನ ಕೊಡುತ್ತೆ. 15 ಇಲ್ನೆಸ್ ಗಳಲ್ಲಿ ಯಾವುದೇ ಒಂದು ಡಯಾಗ್ನೋಸ್ ಆಯ್ತು ಅಂತ ಹೇಳಿದ್ರು ಕ್ರಿಟಿಕಲ್ ಇಲ್ನೆಸ್ ಸಮ್ ಅಶ್ಯೂರ್ಡ್ ಏನಿರುತ್ತೋ ಅದು ಪೂರ್ತಿಯಾಗಿ ಸಿಗುತ್ತೆ. ಈ 15 ಕ್ರಿಟಿಕಲ್ ಇಲ್ನೆಸ್ ಗಳು ಯಾವುವು ಅಂತ ಹೇಳಿದ್ರೆ ಈ ಚಾರ್ಟ್ ಪ್ರಕಾರ ಇದೆ. ಅದರಲ್ಲಿ ಕ್ಯಾನ್ಸರ್ ಮತ್ತೆ ಬ್ಲೈಂಡ್ನೆಸ್, 3rd ಡಿಗ್ರಿ ಬರ್ನ್ಸ್, ಮತ್ತೆ ಬ್ರೈನ್ ಟ್ಯೂಮರ್, ಮತ್ತೆ ಪ್ರೈಮರಿ ಪಲ್ಮನರಿ ಹೈಪರ್ ಟೆನ್ಷನ್, ಅಲ್ಜಿಮರ್ಸ್ ಡಿಸೀಸ್ ಇವುಗಳನ್ನೆಲ್ಲ ಕವರ್ ಮಾಡುತ್ತೆ. ಈ ಕಾಯಿಲೆಗಳು ಒಮ್ಮೆ ಡಯಾಗ್ನೋಸ್ ಆಯ್ತು ಅಂತ ಹೇಳಿದ್ರೆ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸಮ್ ಅಶ್ಯೂರ್ಡ್ ನ ಕ್ಲೇಮ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಬ್ರೈನ್, ಹಾರ್ಟ್, ಕಿಡ್ನಿ ಮುಂತಾದ ಮೇಜರ್ ಆರ್ಗನ್ ಗಳಿಗೆ ಸಂಬಂಧಿಸಿದ ಸರ್ಜರಿಗಳಿಗೂ ಸಹ ಈ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸಮ್ ಅಶ್ಯೂರ್ಡ್ ನ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಪ್ಷನ್ 1 ಪ್ರಕಾರ ಬರೀ 15 ಡಿಸೀಸ್ ಗಳಿಗೆ ಮಾತ್ರ ಕ್ಲೇಮ್ ಅನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದ್ರೆ ಆಪ್ಷನ್ 2 ತಗೊಂಡ್ರೆ ಆಗ ಒಟ್ಟು 40 ಮೇಜರ್ ಇಲ್ನೆಸ್ ಗಳನ್ನ ಕವರ್ ಮಾಡುತ್ತೆ. ಆ ಇಲ್ನೆಸ್ ಗಳು ಯಾವುವು ಅನ್ನೋದನ್ನ ಚಾರ್ಟ್ 1 by 1 ಇಲ್ಲಿ ಹಾಕ್ತಾ ಇದೀನಿ, ಅದನ್ನ ನೋಡ್ಕೊಳ್ಳಿ ನೀವು. ಇಲ್ಲೂ ಸಹ ಆ ಕಾಯಿಲೆ ಡಯಾಗ್ನೋಸ್ ಆದ ನಂತರ ಅಥವಾ ಆ ಸ್ಟೇಜ್ ಗೆ ತಲುಪಿದ ನಂತರ ಕ್ಲೇಮ್ ಅನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದ್ರೆ, ಕೆಲವೊಂದು ಮೇಜರ್ ಸರ್ಜರಿಗಳಾದ್ರೆ ಆ ಸರ್ಜರಿ ಆದ ನಂತರ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ 40 ಇಲ್ನೆಸ್ ಗಳಲ್ಲಿ ಯಾವುದೇ ಒಂದು ಸಂಭವಿಸಿದ್ರು ಪೂರ್ತಿ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸಮ್ ಅಶ್ಯೂರ್ಡ್ ನ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಪೂರ್ತಿಯಾಗಿ ಲಂಸಮ್ ಆಗಿ ಒಂದೇ ಕಂತಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಈ ಲಂಸಮ್ ಬೆನಿಫಿಟ್ ಸೆಟಲ್ಮೆಂಟ್ ಜೊತೆಗೆ ಇನ್ನೂ ಒಂದು ಅಸಿಸ್ಟೆಂಟ್ ಲಿವಿಂಗ್ ಬೆನಿಫಿಟ್ ಅಂತ ಹೇಳ್ಬಿಟ್ಟು ಅಡಿಷನಲ್ ಬೆನಿಫಿಟ್ ಸಿಗುತ್ತೆ. ಅದು ಕೆಲವೊಂದು ಕಾಯಿಲೆಗಳಿಗೆ ಮಾತ್ರ ಸಿಗುತ್ತೆ. ಆ 7 ಕಾಯಿಲೆಗಳಲ್ಲಿ ಮೊದಲೇದಾಗಿ ಅಲ್ಜಿಮರ್ಸ್ ಡಿಸೀಸ್, ಲಾಸ್ ಆಫ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಪರ್ಮನೆಂಟ್ ಪ್ಯಾರಲೈಸಿಸ್ ಆಫ್ ಲಿಮ್ಸ್, ಲಾಸ್ ಆಫ್ ಲಿಮ್ಸ್, ಕೋಮಾ ಆಫ್ ಸ್ಪೆಸಿಫೈಡ್ ಸಿವಿಯಾರಿಟಿ, ಪಾರ್ಕಿನ್ಸನ್ಸ್ ಡಿಸೀಸ್ ಮತ್ತು ಬ್ಲೈಂಡ್ನೆಸ್. ಇದರಲ್ಲಿ ಯಾವುದೇ ಕಾಯಿಲೆ ಬಂತು ಅಥವಾ ಡಯಾಗ್ನೋಸ್ ಆಯ್ತು ಅಂತ ಹೇಳಿದ್ರೆ ಈಗಾಗಲೇ ಹೇಳಿರುವಂತಹ ಲಂಸಮ್ ಬೆನಿಫಿಟ್ ಅಂತ ಹೇಳಿದ್ರೆ ಪೂರ್ತಿ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸಮ್ ಅಶ್ಯೂರ್ಡ್ ನ ಕೊಡೋದಲ್ಲದೆ ಅವರು ಎಷ್ಟು ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸಮ್ ಅಶ್ಯೂರ್ಡ್ ಜೊತೆಗೆ ಪಾಲಿಸಿ ಖರೀದಿಸ್ತಾರೋ ಅದರ 1% ಹಣನ ಅವರಿಗೆ ಪ್ರತಿ ತಿಂಗಳ ಮುಂದಿನ 3 ವರ್ಷ ಅಥವಾ 36 ತಿಂಗಳವರೆಗೂ ಕೊಡ್ತಾ ಹೋಗ್ತಾರೆ. ಒಂದೊಮ್ಮೆ 36 ತಿಂಗಳ ಒಳಗನೆ ಡೆತ್ ಆಯ್ತು ಅಂತ ಹೇಳಿದ್ರೆ ಅವರಿಗೆ ಸಿಗುವಂತ ರಿಮೈನಿಂಗ್ ಇನ್ಸ್ಟಾಲ್ಮೆಂಟ್ ಹಣ ಅವರ ನಾಮಿನಿಗೆ ಸಿಗುತ್ತೆ. ಹಾಗಾದ್ರೆ ಈ ರೈಡರ್ ನ ಖರೀದಿಸಬೇಕಂತ ಹೇಳಿದ್ರೆ ಯಾವ ಆಪ್ಷನ್ ತಗೊಂಡ್ರೆ ಎಷ್ಟು ಅಡಿಷನಲ್ ಪ್ರೀಮಿಯಂ ನ ಕಟ್ಟಬೇಕಾಗುತ್ತೆ ಅಂತ ನೋಡೋದಾದ್ರೆ, ಒಂದೊಮ್ಮೆ 35 ವರ್ಷ ಏಜ್ ಆಗಿರೋರು ರೈಡರ್ ಟರ್ಮ್ ಮತ್ತು ಪ್ರೀಮಿಯಂ ಪೇಯಿಂಗ್ ಟರ್ಮ್ 20 ವರ್ಷಗಳ ಜೊತೆಗೆ ಪಾಲಿಸಿನ ಖರೀದಿಸಿದ್ರೆ ರೈಡರ್ ಸಮ್ ಅಶ್ಯೂರ್ಡ್ 1 ಲಕ್ಷ ಇದ್ದು ಮೇಲ್ ಪ್ರಪೋಸರ್ ಆಗಿದ್ರೆ ಆಪ್ಷನ್ 1 ಮೂಲಕ ಖರೀದಿಸಿದ್ರೆ 435 ರೂಪಾಯಿ ಕಟ್ಟಬೇಕಾಗುತ್ತೆ. ಆಪ್ಷನ್ 2 ಆಗಿದ್ರೆ 583 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ಫೀಮೇಲ್ ಲೈಫ್ ಆಗಿದ್ರೆ ಆಪ್ಷನ್ 1 ಆದ್ರೆ 417 ರೂಪಾಯಿ, ಹಾಗೆ ಆಪ್ಷನ್ 2 ಆಗಿದ್ರೆ 558 ರೂಪಾಯಿ ಅಡಿಷನಲ್ ಪ್ರೀಮಿಯಂ ಜೊತೆಗೆ ರೈಡರ್ ಸಮ್ ಅಶ್ಯೂರ್ಡ್ ನ ಆಡ್ ಮಾಡ್ಕೋಬೇಕಾಗುತ್ತೆ. ಆದ್ರೆ ಒಂದು ಕಂಡೀಷನ್ ಇದೆ, ಮೂಲ ಯೋಜನೆಯನ್ನ ಖರೀದಿಸುವ ಸಮಯದಲ್ಲೇ ಈ ರೈಡರ್ ನು ಸಹ ಸೇರಿಸಬೇಕಾಗುತ್ತೆ. ಹಾಗೆ ಈ ರೈಡರ್ ಗೆ 90 ಡೇಸ್ ವೇಟಿಂಗ್ ಪೀರಿಯಡ್ ಕಂಡೀಷನ್ ಅಪ್ಲೈ ಆಗುತ್ತೆ. ಖರೀದಿಸಿದ ನಂತರ ಅಥವಾ ಪಾಲಿಸಿನ ರಿವೈವಲ್ ಮಾಡಿದ ನಂತರ ಮುಂದಿನ 90 ದಿನಗಳವರೆಗೂ ಯಾವುದೇ ರೀತಿಯ ಕ್ರಿಟಿಕಲ್ ಇಲ್ನೆಸ್ ನ ರೈಡರ್ ಕವರೇಜ್ ಇರಲ್ಲ.